ಕಾಂಗ್ರೆಸ್ ಬಿಜೆಪಿಯ ನಡುವೆ ಕೋಗಿಲು ಕದನ ತಾರಕಕ್ಕೇರಿದೆ. ನಾಳೆ ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ಕೊಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದು ಒಂದು ಕಡೆ ಆದ್ರೆ, ಆ ಕಡೆ ಬಿಜೆಪಿ ಕಚೇರಿಯಲ್ಲಿ ಸತ್ಯ ಶೋಧನಾ ತಂಡ ಸಭೆಯನ್ನ ಮಾಡ್ತಾ ಇದೆ. ಯಲಹಂಕ ಶಾಸಕ ವಿಶ್ವನಾಥ್ ನೇತೃತ್ವದಲ್ಲಿ ಈ ತಂಡ ಸಭೆಯನ್ನ ನಡೆಸ್ತಾ ಇರೋದು. ನಾಳೆ ಕೋಗಿಲು ಲೇಔಟ್ಗೆ ಭೇಟಿಯನ್ನ ನೀಡಲಿಕ್ಕಿದೆ ಈ ಸತ್ಯ ಶೋಧನಾ ಸಮಿತಿ ನಿಯೋಗ. ನಾಳೆ ಹೇಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಾಳೆ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ನಾಳೆ ಹೋದಾಗ ಏನ್ ಮಾಹಿತಿ ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಸತ್ಯ ಶೋಧನಾ ಸಮಿತಿ ಈಗ ಸಭೆಯನ್ನ ಸೇರಿರುವಂತದ್ದು. ನಾಳೆ ಸ್ಪಾಟ್ ವಿಸಿಟ್ ಅನ್ನ ಇವರು ಮಾಡಲಿಕ್ಕಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳನ್ನ ಭೇಟಿ ಮಾಡ್ತಾರೆ. ಆ ಸ್ಥಳವನ್ನ ಅವರು ಭೇಟಿ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಮಾಹಿತಿ ಕಲೆ ಹಾಕಬೇಕು ಅನ್ನೋದ್ರ ಬಗ್ಗೆ ಇವರೇನೋ ಈಗ ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಿಜೆಪಿಯಿಂದ ಈ ಸತ್ಯ ಶೋಧನಾ ಸಮಿತಿ ರಚನೆಯಾಗಿದೆ. ಈ ಸತ್ಯ ಶೋಧನಾ ಸಮಿತಿಯ ವ್ಯಾಪ್ತಿ ಎಷ್ಟು, ಇವರ ಜವಾಬ್ದಾರಿ ಏನು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಖಂಡಿತವಾಗ್ಲು ಈಗಾಗಲೇ ಏನು ಬಿಜೆಪಿಯಿಂದ ಕೋಗಿಲು ಬಳಿ ಇರ್ತಕ್ಕಂಥ 2 ಅಕ್ರಮ ಲೇಔಟ್ಗಳನ್ನ ಏನು ತೆರವುಗೊಳಿಸಿರ್ತಕ್ಕಂಥ ವಿಚಾರವಾಗಿ ಬಹಳ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಯಾರು ನಿವಾಸಗಳನ್ನ ಕಟ್ಟಿದ್ರು ಅಕ್ರಮವಾಗಿ ಅವರಿಗೆ ಮನೆಯನ್ನ ಕೊಡ್ತೀವಿ ಅನ್ನುವಂತ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಈ ಒಂದು ಕಮಿಟಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಸತ್ಯಶೋಧನಾ ಸಮಿತಿಯ ಪ್ರಮುಖ ವಿಚಾರ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಯಾರು, ಸೊ ಅವರು ಆಧಾರ್ ಆಗಿರ್ಬೋದು ಅಥವಾ ವೋಟರ್ ಐಡಿ ಆಗಿರ್ಬೋದು, ಮತ್ತು ಇದೆಲ್ಲವನ್ನು ಕೂಡ ಮೂಲವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪ್ರಮುಖವಾಗಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲರ ಸಭೆಯನ್ನ ನಡೆಸಲಾಯಿತು ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಯಾಕಂತಂದ್ರೆ ಇವರು ಅದೇ ಯಲಹಂಕ ಕ್ಷೇತ್ರದ ಪಕ್ಕದಲ್ಲಿ ಈ ಕ್ಷೇತ್ರ ಇರೋದ್ರಿಂದ ಅವರನ್ನ ಈ ಕ್ಷೇತ್ರದ ಸಮಿತಿಯ ಮುಖ್ಯಸ್ಥರನ್ನ ಮಾಡಿರ್ತಕ್ಕಂಥದ್ದು. ಸೊ ಇನ್ನು ನಿವೃತ್ತ ಅಧಿಕಾರಿ ಭಾಸ್ಕರ್ ರಾವ್ ಕೂಡ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಬೆಂಗಳೂರು ಆಯುಕ್ತರು ಸೇರಿದಂತೆ ಬಹಳ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿ ಕೂಡ ಆಗಿದ್ರು. ಸೊ ಹೀಗಾಗಿ ಪ್ರಮುಖವಾಗಿ ಈ ಯಾವ್ಯಾವ ಆಂಗಲ್ ಅಲ್ಲಿ ಈ ಒಂದು ವಿಚಾರಣೆಯನ್ನು ಮಾಡಬಹುದು ಅಥವಾ ಸತ್ಯಶೋಧನಾ ಸಮಿತಿ ಏನ್ ಮಾಡಬಹುದು ಅನ್ನೋಂಥ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವ ವ್ಯಕ್ತಿ ಎಲ್ಲಿದ್ರು, ಎಲ್ಲಿಂದ ಬಂದ್ರು, ಈ ರೀತಿಯಾದಂತಹ ಪ್ರಮುಖ ವಿಚಾರಗಳನ್ನ ಮಾಹಿತಿಯನ್ನ ಸಂಗ್ರಹ ಹಾಕೋದು. ಇದರ ಜೊತೆಗೆ ಯಾವೆಲ್ಲ ರೀತಿಯಲ್ಲಿ ಇವರು ಕನಿಷ್ಠ ಏನೇನು ಕಾನೂನು ಹೇಳುತ್ತೆ ಮನೆಯನ್ನ ಹಂಚಿಕೆ ಮಾಡಬೇಕಾದ್ರೆ ಅನ್ನುವಂಥದ್ದು ಪ್ರಮುಖವಾಗಿ ನೋಡೋದಾದ್ರೆ 5 ವರ್ಷ ಅವರು ಇಲ್ಲೇ ವಾಸವಾಗಿರಬೇಕು. ಆ ರೀತಿ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಬಿಜೆಪಿ ಆರೋಪ ಅಂತಂದ್ರೆ ಇವರೆಲ್ಲರೂ ಕೂಡ ಹೊರಗಿನಿಂದ ಬಂದವರು. ಸೊ ರೋಹಿಂಗ್ಯಗಳಾಗಿರ್ಬೋದು ಅಥವಾ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು, ಇವ್ರಿಗೆ ಮನೆಯನ್ನ ಹಂಚಿಕೆ ಮಾಡೋದು ಹೇಗೆ? ಸೊ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಹೈಕಮಾಂಡ್ ಹೇಳಿದೆ ಅನ್ನೋ ಒಂದೇ ಕಾರಣಕ್ಕಾಗಿ ಮನೆಯನ್ನ ಕೊಡುವುದಕ್ಕೆ ಬರೋದಿಲ್ಲ. ಸೊ ಇದರ ಜೊತೆಗೆ ಅನೇಕ ನಿಯಮಗಳಿದೆ ಅನ್ನುವಂಥದ್ದು ಬಿಜೆಪಿಯ ವಾದ. ಇದರ ಜೊತೆಯಲ್ಲಿ ಸರ್ಕಾರವು ಕೂಡ 18 ಪ್ರಮುಖ ಅಂಶಗಳನ್ನ ತೆಗೆದುಕೊಂಡು ಅವರು ಈ 18 ಅಂಶದಲ್ಲಿ ಬರ್ತಾರಾ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಸಚಿವ ಜಮೀರ್ ಅಹಮದ್ ಆಗಿ ಶಾಸಕರ ನಜೀರ್ ಅಹಮದ್ ಇಬ್ಬರು ಕೂಡ ತರಾತುರಿಯಲ್ಲಿ ಇವತ್ತೇ ಮನೆಯನ್ನ ಕೊಡಬೇಕು ಅನ್ನುವಂತ ಬಹಳ ಒತ್ತಡವನ್ನ ಆಗ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳ ಮೇಲೆ. ಸೊ ಹಾಗಾಗಿ ಈ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮನೆಯನ್ನ ಕೊಡಿಸಲೇಬೇಕು ಅನ್ನೋಂಥದ್ದು. ನಾಳೆ ಇವತ್ತು ಕೊಡಬೇಕಾಗಿದ್ದಂತ ಕಾರ್ಯಕ್ರಮವನ್ನ ನಾಳೆಗೆ ಇಟ್ಕೊಂಡಿದ್ದಾರೆ. ಆದ್ರೆ ಅದರ ಒಳಗಾಗಿ ಕಾನೂನು ಮೊರೆಯನ್ನು ಕೂಡ ಹೋಗ್ಲಿಕ್ಕೆ ಬಿಜೆಪಿ ಒಂದಷ್ಟು ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಆದ್ರೆ ಇದೆಲ್ಲ ಯಾವ ರೀತಿಯಾಗಿ ನಿರ್ಧಾರವಾಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ಸೊ ಒಟ್ಟಾರೆ ನಾಳೆ ಇದ್ದಂತ ಸತ್ಯಶೋಧನಾ ಸಮಿತಿಯ ತಂಡದ ಒಂದು ವಿಸಿಟ್ ಶನಿವಾರಕ್ಕೆ ಹೋಗಿದೆ. ಸೊ ಹೀಗಾಗಿ ಶನಿವಾರ ಹೋಗಿ ಏನೆಲ್ಲ ವಿಚಾರಗಳನ್ನ ಅಲ್ಲಿ ಮಾಹಿತಿಯನ್ನ ಪಡೆದುಕೊಳ್ತಾರೆ ಮತ್ತು ಯಾವ ರೀತಿಯಾದಂತಹ ವರದಿಯನ್ನ ಸಬ್ಮಿಟ್ ಮಾಡಿದ ನಂತರ ಅದನ್ನು ಯಾರಿಗೆ ತಲುಪಿಸ್ತಾರೆ ರಾಜ್ಯಾಧ್ಯಕ್ಷರು ಅನ್ನೋದು ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ಇನ್ನು ಕಾಂಗ್ರೆಸ್ ಬಿಜೆಪಿಯ ನಡುವೆ ಕೋಗಿಲು ಕದನ ತಾರಕಕ್ಕೇರಿದೆ. ನಾಳೆ ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ಕೊಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದು ಒಂದು ಕಡೆ ಆದ್ರೆ, ಆ ಕಡೆ ಬಿಜೆಪಿ ಕಚೇರಿಯಲ್ಲಿ ಸತ್ಯ ಶೋಧನಾ ತಂಡ ಸಭೆಯನ್ನ ಮಾಡ್ತಾ ಇದೆ. ಯಲಹಂಕ ಶಾಸಕ ವಿಶ್ವನಾಥ್ ನೇತೃತ್ವದಲ್ಲಿ ಈ ತಂಡ ಸಭೆಯನ್ನ ನಡೆಸ್ತಾ ಇರೋದು.
ನಾಳೆ ಕೋಗಿಲು ಲೇಔಟ್ಗೆ ಭೇಟಿಯನ್ನ ನೀಡಲಿಕ್ಕಿದೆ ಈ ಸತ್ಯ ಶೋಧನಾ ಸಮಿತಿ ನಿಯೋಗ. ನಾಳೆ ಹೇಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಾಳೆ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ನಾಳೆ ಹೋದಾಗ ಏನ್ ಮಾಹಿತಿ ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಸತ್ಯ ಶೋಧನಾ ಸಮಿತಿ ಈಗ ಸಭೆಯನ್ನ ಸೇರಿರುವಂತದ್ದು. ನಾಳೆ ಸ್ಪಾಟ್ ವಿಸಿಟ್ ಅನ್ನ ಇವರು ಮಾಡಲಿಕ್ಕಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳನ್ನ ಭೇಟಿ ಮಾಡ್ತಾರೆ. ಆ ಸ್ಥಳವನ್ನ ಅವರು ಭೇಟಿ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಮಾಹಿತಿ ಕಲೆ ಹಾಕಬೇಕು ಅನ್ನೋದ್ರ ಬಗ್ಗೆ ಇವರೇನೋ ಈಗ ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಿಜೆಪಿಯಿಂದ ಈ ಸತ್ಯ ಶೋಧನಾ ಸಮಿತಿ ರಚನೆಯಾಗಿದೆ. ಈ ಸತ್ಯ ಶೋಧನಾ ಸಮಿತಿಯ ವ್ಯಾಪ್ತಿ ಎಷ್ಟು, ಇವರ ಜವಾಬ್ದಾರಿ ಏನು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಖಂಡಿತವಾಗ್ಲು ಈಗಾಗಲೇ ಏನು ಬಿಜೆಪಿಯಿಂದ ಕೋಗಿಲು ಬಳಿ ಇರ್ತಕ್ಕಂಥ 2 ಅಕ್ರಮ ಲೇಔಟ್ಗಳನ್ನ ಏನು ತೆರವುಗೊಳಿಸಿರ್ತಕ್ಕಂಥ ವಿಚಾರವಾಗಿ ಬಹಳ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಯಾರು ನಿವಾಸಗಳನ್ನ ಕಟ್ಟಿದ್ರು ಅಕ್ರಮವಾಗಿ ಅವರಿಗೆ ಮನೆಯನ್ನ ಕೊಡ್ತೀವಿ ಅನ್ನುವಂತ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಈ ಒಂದು ಕಮಿಟಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಸತ್ಯಶೋಧನಾ ಸಮಿತಿಯ ಪ್ರಮುಖ ವಿಚಾರ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಯಾರು, ಸೊ ಅವರು ಆಧಾರ್ ಆಗಿರ್ಬೋದು ಅಥವಾ ವೋಟರ್ ಐಡಿ ಆಗಿರ್ಬೋದು, ಮತ್ತೆ ಇದೆಲ್ಲವನ್ನು ಕೂಡ ಮೂಲವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪ್ರಮುಖವಾಗಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲರ ಸಭೆಯನ್ನ ನಡೆಸಲಾಯಿತು ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಯಾಕಂತಂದ್ರೆ ಇವರು ಅದೇ ಯಲಹಂಕ ಕ್ಷೇತ್ರದ ಪಕ್ಕದಲ್ಲಿ ಈ ಕ್ಷೇತ್ರ ಇರೋದ್ರಿಂದ ಅವರನ್ನ ಈ ಕ್ಷೇತ್ರದ ಸಮಿತಿಯ ಮುಖ್ಯಸ್ಥರನ್ನಾಗಿ ಮಾಡಿರ್ತಕ್ಕಂಥದ್ದು. ಸೊ ಇನ್ನು ನಿವೃತ್ತ ಅಧಿಕಾರಿ ಭಾಸ್ಕರ್ ರಾವ್ ಕೂಡ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಬೆಂಗಳೂರು ಆಯುಕ್ತರು ಸೇರಿದಂತೆ ಬಹಳ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿ ಕೂಡ ಆಗಿದ್ರು. ಸೊ ಹೀಗಾಗಿ ಪ್ರಮುಖವಾಗಿ ಈ ಯಾವ್ಯಾವ ಆಂಗಲ್ ಅಲ್ಲಿ ಈ ಒಂದು ವಿಚಾರಣೆಯನ್ನು ಮಾಡಬಹುದು ಅಥವಾ ಸತ್ಯಶೋಧನಾ ಸಮಿತಿ ಏನ್ ಮಾಡಬಹುದು ಅನ್ನೋಂಥ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವ ವ್ಯಕ್ತಿ ಎಲ್ಲಿದ್ರು, ಎಲ್ಲಿಂದ ಬಂದ್ರು, ಈ ರೀತಿಯಾದಂತಹ ಪ್ರಮುಖ ವಿಚಾರಗಳನ್ನ ಮಾಹಿತಿಯನ್ನ ಸಂಗ್ರಹ ಹಾಕೋದು. ಇದರ ಜೊತೆಗೆ ಯಾವೆಲ್ಲ ರೀತಿಯಲ್ಲಿ ಇವರು ಕನಿಷ್ಠ ಏನೇನು ಕಾನೂನು ಹೇಳುತ್ತೆ ಮನೆಯನ್ನ ಹಂಚಿಕೆ ಮಾಡಬೇಕಾದ್ರೆ ಅನ್ನುವಂಥದ್ದು ಪ್ರಮುಖವಾಗಿ ನೋಡೋದಾದ್ರೆ 5 ವರ್ಷ ಅವರು ಇಲ್ಲೇ ವಾಸವಾಗಿರಬೇಕು. ಆ ರೀತಿ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಬಿಜೆಪಿ ಆರೋಪ ಅಂತಂದ್ರೆ ಇವರೆಲ್ಲರೂ ಕೂಡ ಹೊರಗಿನಿಂದ ಬಂದವರು, ಸೊ ರೋಹಿಂಗ್ಯಗಳಾಗಿರ್ಬೋದು ಅಥವಾ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು, ಇವ್ರಿಗೆ ಮನೆಯನ್ನ ಹಂಚಿಕೆ ಮಾಡೋದು ಹೇಗೆ? ಸೊ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಹೈಕಮಾಂಡ್ ಹೇಳಿದೆ ಅನ್ನೋ ಒಂದೇ ಕಾರಣಕ್ಕಾಗಿ ಮನೆಯನ್ನ ಕೊಡುವುದಕ್ಕೆ ಬರೋದಿಲ್ಲ. ಸೊ ಇದರ ಜೊತೆಗೆ ಅನೇಕ ನಿಯಮಗಳಿದೆ ಅನ್ನುವಂಥದ್ದು ಬಿಜೆಪಿಯ ವಾದ. ಇದರ ಜೊತೆಯಲ್ಲಿ ಸರ್ಕಾರವು ಕೂಡ 18 ಪ್ರಮುಖ ಅಂಶಗಳನ್ನ ತೆಗೆದುಕೊಂಡು ಅವರು ಈ 18 ಅಂಶದಲ್ಲಿ ಬರ್ತಾರಾ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಸಚಿವ ಜಮೀರ್ ಅಹಮದ್ ಆಗಿ ಶಾಸಕರ ನಜೀರ್ ಅಹಮದ್ ಇಬ್ಬರು ಕೂಡ ತರಾತುರಿಯಲ್ಲಿ ಇವತ್ತೇ ಮನೆಯನ್ನ ಕೊಡಬೇಕು ಅನ್ನುವಂತ ಬಹಳ ಒತ್ತಡವನ್ನ ಆಗ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳ ಮೇಲೆ. ಸೊ ಹಾಗಾಗಿ ಈ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮನೆಯನ್ನ ಕೊಡಿಸಲೇಬೇಕು ಅನ್ನೋಂಥದ್ದು. ನಾಳೆ ಇವತ್ತು ಕೊಡಬೇಕಾಗಿದ್ದಂತ ಕಾರ್ಯಕ್ರಮವನ್ನ ನಾಳೆಗೆ ಇಟ್ಕೊಂಡಿದ್ದಾರೆ. ಆದ್ರೆ ಅದರ ಒಳಗಾಗಿ ಕಾನೂನಿನ ಮೊರೆಯನ್ನು ಕೂಡ ಹೋಗ್ಲಿಕ್ಕೆ ಬಿಜೆಪಿ ಒಂದಷ್ಟು ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಆದ್ರೆ ಇದೆಲ್ಲ ಯಾವ ರೀತಿಯಾಗಿ ನಿರ್ಧಾರವಾಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ಸೊ ಒಟ್ಟಾರೆ ನಾಳೆ ಇದ್ದಂತ ಸತ್ಯಶೋಧನಾ ಸಮಿತಿಯ ತಂಡದ ಒಂದು ವಿಸಿಟ್ ಶನಿವಾರಕ್ಕೆ ಹೋಗಿದೆ. ಸೊ ಹೀಗಾಗಿ ಶನಿವಾರ ಹೋಗಿ ಏನೆಲ್ಲ ವಿಚಾರಗಳನ್ನ ಅಲ್ಲಿ ಮಾಹಿತಿಯನ್ನ ಪಡೆದುಕೊಳ್ತಾರೆ ಮತ್ತು ಯಾವ ರೀತಿಯಾದಂತಹ ವರದಿಯನ್ನ ಸಬ್ಮಿಟ್ ಮಾಡಿದ ನಂತರ ಅದನ್ನು ಯಾರಿಗೆ ತಲುಪಿಸ್ತಾರೆ ರಾಜ್ಯಾಧ್ಯಕ್ಷರು ಅನ್ನೋದು ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ.